ನಾವು ಇವತ್ತು ವಿಜಯಪುರ ಜಿಲ್ಲೆಯ ಬಸವನಗುಡಿ ತಾಲೂಕಿನ ಮಣೂರು ಗ್ರಾಮದಲ್ಲಿದ್ದೀವಿ. ನಾವು ನಮ್ಮೂರು ಸುದ್ದಿ ವಿಶೇಷ ವರದಿಯನ್ನು ಮಾಡಲು ಬಂದಿದ್ದೀವಿ. ಬನ್ನಿ, ಇಲ್ಲಿ ಏನೇನು ಸಮಸ್ಯೆ ಇದೆ, ಏನೇನಿಲ್ಲ, ಇಲ್ಲಿ ಜನರಲ್ಲಿ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ಮಣೂರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಜನರ ಅಸಮಾಧಾನ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಣೂರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಗ್ರಾಮಸ್ಥರು ತೀವ್ರವಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿಗಳ ಅಭಾವ ಮತ್ತು ಮಹಿಳೆಯರಿಗಾಗಿ ಸಮುದಾಯ ಶೌಚಾಲಯದ ಕೊರತೆ ಜನಜೀವನವನ್ನು ದುಸ್ತರಗೊಳಿಸಿದೆ. ಗ್ರಾಮದ ಹಲವಾರು ಬೀದಿಗಳಲ್ಲಿ ನೀರು ನಿಂತು ಸೊಳ್ಳೆಗಳ ಪ್ರಮಾಣ ಹೆಚ್ಚಾಗಿ ಡೆಂಗು, ಮಲೇರಿಯಾ ಮುಂತಾದ ರೋಗಗಳು ಮಕ್ಕಳಲ್ಲಿ ವ್ಯಾಪಕವಾಗುತ್ತಿವೆ. ಮನೆ ಮುಂದೆ ಕೆಲವರು ತಿಪ್ಪೆ ಹಾಕಿರುವುದರಿಂದ ಪರಿಸರ ಅಸ್ವಚ್ಛವಾಗಿದೆ ಎಂದು ಗ್ರಾಮಸ್ಥರು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ಗೂ ತಿಳಿಸಿದ್ದಾರೆ. ಇದಲ್ಲದೆ ಗ್ರಾಮದ ಗುಡಿಗಳ ಜೀರ್ಣೋದ್ಧಾರಕ್ಕಾಗಿ ಜನರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ನಿಧಿ ಇದ್ದರೂ ಅಧಿಕಾರಿಗಳು ಹಣ ಇಲ್ಲ, ಸರ್ಕಾರದಿಂದ ಅನುದಾನ ಬರಬೇಕಿದೆ ಎಂಬ ನೆಪ ಹೇಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸದಸ್ಯರಾಗಲಿ ಅಧಿಕಾರಿಯಾಗಲಿ ಜನರ ಸುಖದ ಬಗ್ಗೆ ಗಮನಹರಿಸಿರುವುದಿಲ್ಲ ಎಂಬುದು ಸ್ಥಳೀಯರ ಅಸಮಾಧಾನ. ಗ್ರಾಮದ ಯುವಕರು ಹೇಳುವಂತೆ ಮಹಿಳೆಯರ ಶೌಚಾಲಯ, ಚರಂಡಿ ಹಾಗೂ ಸಿಸಿ ರಸ್ತೆ ಸಮಸ್ಯೆಗಳನ್ನು ಸರಿಪಡಿಸಿದರೆ ಮಣೂರ ಗ್ರಾಮ ನಿಜವಾದ ಗ್ರಾಮ ಸ್ವರಾಜ್ಯದ ಮಾದರಿಯಾಗಬಹುದು. ಜನರು ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ಈ ವಿಷಯವನ್ನು ತಂದು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಗ್ರಾಮಸ್ಥರ ಮಾತಿನಲ್ಲಿ, ನಮ್ಮೂರು ಸುಧಾರಿಸಿದರೆ ಹಳ್ಳಿಗಳಲ್ಲೂ ನೆಮ್ಮದಿ ಕಾಣಬಹುದು. ಈ ಸಮಸ್ಯೆಗಳ ಪರಿಹಾರವಾದರೆ ಎಲ್ಲರೂ ಸಂತೋಷದಿಂದ ಬದುಕಬಹುದು. ಮಣೂರ ಗ್ರಾಮದ ಜನತೆ ಸರ್ಕಾರದ ತ್ವರಿತ ಕ್ರಮಕ್ಕಾಗಿ ನಿರೀಕ್ಷೆಯಲ್ಲಿದ್ದಾರೆ. ಬನ್ನಿ, ಇಲ್ಲೊಬ್ರು ಸಾರ್ವಜನಿಕರು ಸಮಸ್ಯೆ ಏನೇನಿದೆ ಸ್ವಲ್ಪ ಕೇಳಿ ತಿಳ್ಕೊಳ್ಳೋಣ. ಅದೇ ಈಗ ನಮಗೆ ಗಣಮಕ್ಳು ಪೈಖಾನಿಲ್ಲ, ಹೆಣ್ಮಕ್ಳು ಇಲ್ಲ, ಪೈಖಾನಿಲ್ಲ. ಮತ್ತು ಒಂದು ಡೊಬೆ ಕಟ್ಟಿಲ್ಲ SC ST ಇದ್ರಾಗ ಒಂದಿಗೆ ಊರಾಗ ಇರ್ಬೇಕು. ಇಲ್ಲಿ ನಮಗೇನು ವ್ಯವಸ್ಥೆ ಇಲ್ಲ. ಮತ್ತು ಈಗ ಯಾವ CC ರೋಡ್ ಮಾಡ್ಯಾರ, ಇದ್ದು ಇಲ್ಲಾರ ನೀರು ಹೋಗಿ ನೀರಿಂದ ಚರಂಡಿ ಏನು ಮಾಡ್ತಾರೆ. ಮತ್ತು ಬಡ್ರು ಮನೆ ಪನಿ ಹಾಕ್ಯಾರ್ರಿ. ಬಡವ್ರಿಗೆ ಆಗಲ್ರಿ, ಶ್ರೀಮಂತರಿಗೆ ಹಾಕ್ತಾರ್ರಿ. ಮತ್ತು ಬಡವ್ರು ಎಲ್ಲಿ ರೊಕ್ಕ ಕೊಡ್ಬೇಕು? ಶ್ರೀಮಂತರು ರೊಕ್ಕ ಇರ್ತಾವ, ರೊಕ್ಕ ಕೊಡ್ತಾರ. ಎಷ್ಟು ಕೇಳ್ತಾರೆ ರೊಕ್ಕ? ಎಷ್ಟು ಕೇಳ್ತಾರೆ ಮನೆ ಹಾಕಕ್ಕೆ? 10,000 ನ್ಯಾಯ ಕೇಳ್ತಾರ್ರಿ. ಯಾರು ಕೇಳ್ತಾರ್ರಿ? ಇದ್ರಿ ಮೆಂಬರ್ಗಳು. ಮತ್ತೇನು ಪಿಡಿಯೋದವ್ರು ಏನ್ರಿ ಕೇಳ್ತಾರ? ಪಿಡಿಯೋರು ಕೇಳ್ತಾರೆ ನಿಮ್ಗೆ? ಅವರು ಕೇಳ್ತಾರ್ರಿ. ಅವ್ರು ಕೇಳ್ತಾರ. ಯಾವ್ದು ಕೆಲಸ ಇಲ್ರಿ. SC ST ಮಂದಿಗೆ ಅಂಕರು ಯಾವ್ದು ಕೆಲಸ ಮಾಡಿಲ್ಲ. ಮತ್ತು ಚರಂಡಿಗೆ ಹೆಂಗದ ನಿಮ್ಮ ಊರಾಗ? ಚರಂಡಿ ನಿಮ್ಮ ಊರಾಗ ಚರಂಡಿ ಸಮಸ್ಯೆ? ಚರಂಡಿ ಅಂಕರು ಏನು ಯಾವ ಇಲ್ಲ, ಚರಂಡಿನೇ ಇಲ್ಲ. ತಮ್ಮ ಹೆಸರು? ಬಸಪ್ಪ ಅಂತ. ಬನ್ನಿ, ಇನ್ನೊಬ್ಬರು ಇಲ್ಲಿ ಸಾರ್ವಜನಿಕರು ಅವರಿಂದ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಏನೇನು ನಮಸ್ಕಾರ ಸರ್, ನಾನು ಸಂತೋಷ್ ಅಂತ. ಇಲ್ಲಿ ನಮ್ಮ ಶಿವನಿಯಲ್ಲಿ ಒಂದು ಬೋರ್ ಇದೆ ಸರ್ ಹಿಂದ್ಗಡೆ. ಅದು ಒಂದು 10 ವರ್ಷದಿಂದ ನಾವು ಸರ್ ಬಿಡೋ ಸರ್ಗೆ ಹೇಳಿದ್ದೇವೆ. ಈಗಾಗಲೇ ಕುಂಬಾರ್ ಸರ್ ಅದಾರ, ಅವ್ರಿಗೂ ಹೇಳಿದ್ದೇವೆ ಮಾಡಿಸ್ತೇವೆ ಥರ ಇನ್ನೂವರೆಗೆ ಮಾಡಿಸಿಲ್ರಿ. ವಿಜಯಪುರದ ಶಿವೇಶ್ ಅವ್ರು ಬಂದಿದ್ರು, ಅವ್ರ ಜೊತೆನೂ ಮಾತಾಡಿದ್ವಿ ಸರ್, ಮಾಡಿಸ್ಕೊಡ್ತಾರೆ ಅಂತ ಹೇಳ್ಯಾರ. ಇನ್ನೂವರೆಗೆ ಮಾಡಿಲ್ಲ. ಮತ್ತು ನಮಗೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಹೆಣ್ಮಕ್ಳಿಗೆ ಟಾಯ್ಲೆಟ್ ಭಾಳ ಪ್ರಾಬ್ಲಮ್ ಅದು. ಯಾಕೆ ಹಳ್ಳಿಯಲ್ಲಿ ನಾವು ಎಂಥ ಮನೆಯಲ್ಲಿ ಕಟ್ಸ್ತಾರಂದ್ರೆ ಅಲ್ಲಿ ಯಾರು ಕೊಡಲ್ಲ, ಹೊರಗೆ ಹೋಗೋ ಅಭ್ಯಾಸ ಭಾಳ ಹಳ್ಳಿಯಲ್ಲಿ. ಅದಕ್ಕಾಗಿ ರೋಡಿಗೆ ಐತಿ. ಅದು ನಾವು ಪಿಡಿಯೋರ್ ಗಮನಕ್ಕೆ ತಂದಿದ್ದೇವೆ ಎಷ್ಟೊಂದು ಸಲ. ಮೊದಲಿನ ಪಿಡಿಯೋರಲ್ಲಿ ಮತ್ತು ಈಗಿನ ಪಿಡಿಯೋರಲ್ಲಿ ಗಮನಕ್ಕೆ ತಂದಿದೆ. ಈಗಾಗಲೇ ಯಾರೂ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಯಾರೂ ನಮ್ಗೆ ಮರ್ಯಾದೆ ಕೊಡ್ತಾ ಇಲ್ಲ. ಅದಕ್ಕೆ ಅದೊಂದು ಮಾಡಿಸ್ಬೇಕಾಗ್ಯವ. ಇದು ಚರಂಡಿ ಮಾಡ್ಯಾರ ಸರ್. ಶಿವೇಶ್ ಸರ್ ಬಂದಾಗ ನಾವು ಹೇಳಿದ್ದೀವಿ, ನೀವು ಕ್ಲೀನ್ ಮಾಡಿಸ್ತೀನಿ ಅಂದ್ರೆ ಅವ್ರ ಎದುರಿಗೆ ಸರ್ ಜಸ್ಟ್ ನಾವು ಮಾಡಿಸ್ತೀವಿ, ನಾವೆಲ್ಲ ಮಾಡಿಸ್ಕೊಡ್ತೀವಿ, ಏನು ನೀವು ತಲೆ ಕೆಡಿಸ್ಕೊಬಿಟ್ಟು ಮಾಡಿಸ್ತೀವಿ ಅಂದರು. ಅದನ್ನ ಯಾರೂ ಇನ್ನೂವರೆಗೆ ಕ್ಲೀನ್ ಮಾಡಿಲ್ಲ. ಮತ್ತು ಈ ಶಾಲೆಯಲ್ಲಿ ರಗಡ ಕಸ ಕಡ್ಡಿ ಭಾಳ ಬಿದ್ದದ್ರಿ. ಅದನ್ನು ಯಾರು ಮೆಂಬರ್ಗಳು ಕೇಳ್ತಾ ಇಲ್ಲ. ಮತ್ತು ಅವ್ರು ಸ್ವಚ್ಛ ಪಿಡಿಯೋರು ಮಾಡ್ತಾ ಇಲ್ಲ, ಸೆಕ್ರೆಟರಿ ಮಾಡ್ತಾ ಇಲ್ಲ. ಯಾರು ಕ್ಲೀನಾಗಿ ಒಟ್ಟು ನೋಡ್ರಿ ನೀವು ಬೇಕಾರೆ, ಅದು ಶಾಲೆಯಾಗ ಅಡ್ಡಾಡಿ ನೋಡ್ರಿ ಬೇಕಾರೆ.
ಎಲ್ಲ ಶಾಲ್ಯಾಗ ಶಿಕ್ಷಕರು ಕರೆಕ್ಟ್ ಟೈಮಿಗೆ ಬರ್ತಾರ ಬರಲ್ರಿ? ಟೈಮಿಂಗ್ ಬರ್ತಾರೆ ಸರ್, ಟೈಮಿಂಗ್ ಬರ್ತಾರೆ, ಅದೇನು ಅಭ್ಯರ್ಥಿ ಇಲ್ಲ. ಇದು ವಿದ್ಯಾರ್ಥಿಗಳು ಆಡೋ ಗ್ರೌಂಡ್ ಇಲ್ಲ, ನೀಟಾಗಿಲ್ಲ. ಆ ಮಕ್ಕಳು ಆಡೋ ಗ್ರೌಂಡ್ ಭಾಳ ತೊಂದರೆ ಇದೆ ಅಂತ ಹೇಳ್ತೀರಿ? ಹೌದು ರೀ, ತೊಂದರೆ ಅದ್ರಿ. ನೋಡ್ರಲ್ಲ, ಅದು ಏನು ಫೀ ಆಕಾರ ಅದು ಆಡುವಂಥ ಒಂದು ಖೋಖೋ ಗ್ರೌಂಡ್ ಸರಿಯಾಗಿಲ್ಲ, ಕಬಡ್ಡಿ ಗ್ರೌಂಡ್ ಸರಿಯಾಗಿಲ್ಲ. ಅದಕ್ಕಾಗಿ ಅದೊಂದು ಸಮಸ್ಯೆ ಸರ. ಮತ್ತು ನಾವು ನೀರಿನ ಸಮಸ್ಯೆ ಒಂದು ಹೇಳ್ಬೇಕಾಗಿದೆ. ಇದನ್ನ ಡೆಮಾಲಿಷ್ ಮಾಡ್ಸೋದ್ರೊಳಗೆ ನಾವು ಅಂಬೇಡ್ಕರ್ ಸರ್ಕಲ್ದಾಗ ಹಿಂದ್ಗಡೆ ಸರ್ ಇದು ಟಾಕಿ ಒಂದು ಕನಿಷ್ಠ ಅಂದ್ರೆ ಒಂದು 20-25-30 ವರ್ಷದ ಮ್ಯಾಗ ಐತ್ರಿ. ಅದು 30 ವರ್ಷ ಮೇಲ್ಗಡೆ ಆಗ್ಯದ. ಅದನ್ನ ಡೆಮಾಲಿಷ್ ಮಾಡ್ಸತ್ ನಾವು ಸಾಕಷ್ಟು ಸಲ ಅರ್ಜಿ ಕೊಟ್ಟಿದ್ದೇ. ಬೀಳುವಂತದಾಗ ನೋಡಿ ಸರ್, ಎಲ್ಲ ಅದು ನೋಡಿ ಹೆಂಗಾಗ್ಯದ್ರಿ, ಬೀಳುವಂತ ಆಗ್ಯದ. ಅವರು ಎಲ್ಲ ಬರ್ಕೊಂಡು ಹೋಗ್ಯಾರ. ಈಗ ಇಲ್ಲಿ ಬಂದು ಅದು ಏನು ಇನ್ನೂವರೆಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಅದನ್ನ ಡೆಮಾಲಿಷ್ ಮಾಡಿಸ್ಬೇಕು, ಅದನ್ನು ಬೇರೆ ಕಡೆ ಅದನ್ನ ಎತ್ತಾಗಿ ಮಾಡಿಸ್ಬೇಕಂತ ನಾವು ಹೇಳೇವ್ರಿ. ಯಾರು ಇನ್ನವರೆಗೆ ಅದು ಇದು ಮಾಡಿಲ್ಲ. ಮತ್ತು ಇನ್ನೊಂದು ಪ್ರಾಬ್ಲಮ್ ರೀ, ಆ ಟ್ಯಾಂಕರ್ ಸರಿಯಾಗಿ ತೊಳಿತಾ ಇಲ್ಲ. ವಾಟರ್ ಮ್ಯಾನ್ ಸರಿಯಾಗಿ ತೊಳಿತಾ ಇಲ್ಲ. ಒಳಗೆ ಸಣ್ಣ ಹುಳುಗಳು ಬರ್ತಾವೆ ಸರ್. ಅವೇ ನಾವು ಸ್ವೀಕಾರ ಮಾಡಿದೆವು ಅಂದ್ರೆ ನಮ್ಗೆ ಜಡ್ ಬರ್ಲಾಗ್ತದೆ. ಮತ್ತು ಅದು ಸಂಗ್ರಹಣೆ ಆಗೋದ್ರಿಂದ, ಹೆಚ್ಚಿನ ಸಂಗ್ರಹಣೆ ಆಗೋದ್ರಿಂದ ಅದು ನಾವು ಕುಡಿಯೋದ್ರಿಂದ ಅದು ಜಡ್ ಬರೋದು ಸಹಜ. ಅದಕ್ಕಾಗಿ ಅದೊಂದು ಸಮಸ್ಯೆ ಅದ್ರಿ. ಮತ್ತೆಂತಿ ಇಷ್ಟ ಅದ ನೋಡ್ರಿ ನಮ್ಮ ಊರ ವಾತಾವರಣ. ಇನ್ನು ಇಲೆಕ್ಷನ್ ಬಂದಾಗಂತರೂ ಬರ್ತಾರ್ರಿ, ನಮ್ಮವ್ರು ಇರ್ತಾರ, ಓಟ್ ಹಾಕ್ಸೋತಾರ, ಯಾರು ಕೇರ್ ಮಾಡ್ತಾ ಇಲ್ಲ. ಮೆಂಬರ್ಗಳಾಗಲಿ ಯಾರೇ ಆಗಲಿ ಹೆಚ್ಚಿನ ಆದ್ಯತೆ ನಮ್ಮ SC ಅಂತರೂ ಅಂಬೇಡ್ಕರ್ ಕಾಲನಿ ಒಳಗೆ ಅವರು ಇನ್ನೂವರೆಗೆ ಸರಿಯಾಗಿ ಕೆಲಸ ಮಾಡಿಲ್ಲ. ಯಾಕಂದ್ರೆ ಇದು ಯುದ್ಧ ಸತ್ಯ ನಾವು ಹೇಳ್ಬೇಕಾಗ್ಯದ. ನನ್ನ ಹೆಸರು ಸಂತೋಷ. ಸಾರ್ವಜನಿಕರ ಕೊಟ್ಟಂಥ ಮಾಹಿತಿ, ಇಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಟಾಕಿ ಒಳಗೆ ಹುಳ, ಸಣ್ಣ ಪುಟ್ಟ ಹುಳ ಅದಾವೆ. ಇದೇ ಹುಳ ಕುಡಿದು ನಾವು ಅನಾರೋಗ್ಯದಿಂದ ಬರುವಂಥ ಸ್ಥಿತಿ ಬಂದಿದೆ ನಮಗೆ. ವಾಟರ್ ಮ್ಯಾನ್ ಸರಿಯಾಗಿ ಅದು ಟಾಕಿ ತೊಳೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಆರೋಪ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಮ್ಯಾಗೆ. ಇಲ್ಲಿ ಮತ್ತು ಇಲ್ಲಿ ಚರಂಡಿದೂ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳ್ತಾರೆ. CC ರೋಡ್ ವ್ಯವಸ್ಥೆನೂ ಸರಿಯಿಲ್ಲ ಅಂತ ಹೇಳ್ತಾರೆ. ಬನ್ನಿ. ಸಮಸ್ಯೆ ಏನು ರೀ, ಪಂಚಾಯತಿಯಿಂದ ಯಾವ ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಕಾಮಗಾರಿ ಕೆಲಸ ರೀ, ರೈತರಿಗೆ ತೊಂದರೆ ಅದ ರೀ. ಉಳ್ಳಿಗಡ್ಡೆ ರೇಟ್ ಇಲ್ಲ. ಹಿಂಗಾಗಿ ರೈತ ಭಾಳ ಸಮಸ್ಯೆದಾಗದಾನ ರೀ. ಪರಿಹಾರ ಕೊಡ್ತೀನಿ ಅಂತಾರ, ಯಾವ ಪರಿಹಾರನೂ ಇಲ್ಲ. ಮನೆ ಬಿದ್ದವು ನಿಮ್ಮ ಪರಿಹಾರ ಅಂತಾರ, ಅದು ಪರಿಹಾರನೂ ಇಲ್ಲ. ಇವತ್ತು ಗೌರ್ಮೆಂಟ್ ಸೌಲಭ್ಯ ಅಂತೂ ಏನೂ ಇಲ್ಲ. ಹಿಂಗಾಗಿ ರೈತರಿಗೆ ಭಾಳ ಸಮಸ್ಯೆ ಅದ ರೀ. ಮತ್ತು ಮೇಲಾಗಿ ಪಂಚಾಯತಿ ಕಾಮಗಾರಿ ಅಂತ ಒಂದು ಸಂಡಾಸ್ ಬಾತ್ರೂಮ್ ಕಟ್ಟೋಲ್ರಿ ಹೆಣ್ಮಕ್ಳಿಗೆ, ರೋಡ್ನ್ಯಾಗ ಕುಂದಿರ್ತಾರೆ. ಇದು ಪಂಚಾಯತಿ ನಮ್ಮಲ್ಲಿ 4 ಹಳ್ಳಿ ಸೇರಿದ್ದು ಪಂಚಾಯತಿ ಆಗಿದ್ರಿ. ಹೆಣ್ಮಕ್ಳು ಮಾತ್ರ ರೋಡ್ನ್ಯಾಗ ಸಂಡಾಸ್ ಕುಂದಿರ್ತಾರೆ. ತಮ್ಮ ಮನೆ ಹೆಣ್ಮಕ್ಳಾದ್ರೂ ಅಟ್ಟೆ, ಇವತ್ತು ಮತ್ತವ್ರ ಮನೆ ಹೆಣ್ಮಕ್ಳಾದ್ರೂ ಒಂದು ಶೌಚಾಲಯ ಕಟ್ಟೋದು ನಿಗೋಲ್ತೀವ್ರಿ. 5 ವರ್ಷ ಪೀಡ್ ಮುಗ್ಯಾಕೆ ಬತ್ತು. ಇದನ್ನು ಯಾರು PDOನು ಅದನ್ನು ಇದು ಕ್ರಮ ತೊಗೋಬೇಕ್ರಿ. PDOನ ಮ್ಯಾಗ, ಇವನು ಸೆಕ್ಯೂರಿಟಿ ಮ್ಯಾಗೂ ತೊಗೋಬೇಕು. ಒಂದು ಹೆಣ್ಮಕ್ಳಿಗೆ ಶೌಚಾಲಯ ಕಟ್ಟೋದಾಗೋಲ್ತು, ಆಟ ತೊಂದರೆ ಮಾಡಕತ್ತಾರೆ ಹೆಣ್ಮಕ್ಳಿಗೆ. ಇದು ನಮಗೆ ನೋಡಿದ್ರೆ ಭಾಳ ಕೆಟ್ಟಾಗ್ಯದ್ರಿ. ನಮ್ಮೂರ ಕಾಮಗಾರಿ ಕೆಲಸ ಪ್ರಕಾರ ಏನೂ ಇಲ್ರಿ. ಅವ್ರು ಜೀರೋ ಐತೆ ಅಂತ ಹೇಳ್ತೀರಿ? ಜೀರೋ ಪಂಚಾಯತಿ ಪ್ರತ್ಯೇಕ ಜೀರೋನೇ ರೀ. ಏನೂ ಕೆಲಸ ಮಾಡಿಲ್ರಿ ಇವರು. 5 ವರ್ಷ PDO ಮುಗೀತ್ರಿ. ಎಲ್ಲಿ ಅನುದಾನ ಅದ, ಅವ್ರು ಏನು ಕೆಲಸ ಕೊಟ್ಟಾರ ಏನಂದು ಏನೂ ಕೊಟ್ಟಿಲ್ರಿ ಇವರು. ಹಿಂಗಾಗಿ ಎಲ್ಲ ಜನ ರೊಚ್ಚಿಗೆದ್ರಂದ್ರೆ ಸಮಸ್ಯೆ ಆಕತ್ ಸರ. ಅವ್ರ ಮ್ಯಾಗ ಕ್ರಮ ತೊಗೋಬೇಕು ನೀವು. ಮತ್ತು ಮಾಹಿತಿ ಕೊಟ್ಟು ಅವ್ರಿಗೆ ಎಲ್ಲಿ ಗೌಂಟಾನ ಜಾಗ ಅದ, ಪಂಚಾಯತಿ ಅಭಿವೃದ್ಧಿ ಒಳಗೆ ಎಲ್ಲಿ ಗೌಂಟಾನ ಜಾಗ ಅದ, ಆ ಜಾಗದಾಗ ಹೆಣ್ಮಕ್ಳು ಶೌಚಾಲಯ ಕಟ್ಟಬೇಕು. ಮುಖ್ಯವಾಗಿ ನಮ್ಮ ಊರಿಗೆ ಶೌಚಾಲಯ ದೊಡ್ಡ ಸಮಸ್ಯೆ ಅದ್ರಿ. ಹಿಂಗಾಗಿ ಇದ್ರ ಬಗ್ಗೆ ಯಾರೂ ಮಾಹಿತಿ ಮಾಡೋದು ತಿಳ್ಕೊಳಂಗಿಲ್ಲ. ಯಾವರ ಸಣ್ಣ ಪುಟ್ಟ ಬಂದಿರ್ತಾವೆ, ಏನಾರ ಮಾಡಿಸಿಂದ ಕಸ ಚೆಲ್ಲಿ ಹೋಗಂತ ಕೆಲಸ ಮಾಡ್ಕೋತಾರೆ ರೀ. ಮತ್ತೊಂದು ಕೆಲಸ ಏನೂ ಮಾಡಿಲ್ಲ 5 ವರ್ಷ ಪೀಡ್ನಾಗ. ಅಂದ್ರೆ PDOರಿಗೆ ಪಂಚಾಯತಿಯವ್ರಿಗೆ ಹೇಳೋಣ ಏನಂತಾರೆ? ಪಂಚಾಯತಿಯವ್ರಿಗೆ ಕೇಳೋಣ, ನಮಗೆ ಗ್ರ್ಯಾಂಟೇ ಬಂದಿಲ್ಲ, ನಮಗೆ ಬಿಲ್ಲೇ ಬಂದಿಲ್ಲ, ನಮ್ಮ ಸರ್ಕಾರದಾಗೆ ದುಡ್ಡಿಲ್ಲ, ನಾವು ಎಲ್ಲಿಂದ ಹಾಕೋನು, ದುಡ್ಡೇ ಇಲ್ಲ ಹಿಂಗೆ ಹೇಳ್ತಾರೆ ರೀ. ಒಂದು ರೇಷನ್ ಕಾರ್ಡ ನಾವು ಚಪ್ಪರ ಮನ್ಯಾಗ ಅದೇವ್ರಿ. ಇವತ್ತು ಪಂಚಾಯತಿ PDOರ ಕೊಡಲಿ, ಅಧ್ಯಕ್ಷ ಕೊಡಲಿ, ಯಾರ ಕೊಡಲಿ ಮಾಹಿತಿ ರೀ. ಚಪ್ಪರದಾಗ 2 ಹುಡುಗರು ಕರ್ಕೊಂಡು ಜೀವನ ಮಾಡ್ತೇವೆ ರೀ. ರೇಷನ್ ಕಾರ್ಡ್ ರದ್ದು ಮಾಡ್ಯಾರ. ಯಾಕೆ ರದ್ದು ಮಾಡ್ಯಾರ ಕೇಳ್ಬೇಕಲ್ರಿ? ಅದು ನಿಮ್ಮದು MCA ಕಂಪ್ನಿಯಾಗ ನಿಮ್ಮ ಹೆಣ್ಮಕ್ಳು ಡೈರೆಕ್ಟ್ ಆಗ್ಯಾರ, ಅದಕ್ಕೆ ರದ್ದು ಮಾಡ್ಯಾವಂದ್ರಿ. ಅದನ್ನು ಫುಡ್ ಆಫೀಸರಿಗೆ ಭೇಟಿ ಅದೇವ್ರಿ. ಅವ್ರು ರೇಷನ್ ಅಂತವ್ರು ಸುಭಾಷ್ ಗೌಡ್ರ ಪಾಟೀಲ್ ಅಂತೇಳಿ ಇಲ್ಲೇ ಉಪ್ಪುಲಿನೇ ಅವ್ರಿ. ಅವ್ರು ಕೇಳ ನಾವೇನಪ್ಪ ಅವ್ರು ರೇಷನ್ ನಿಮ್ಮದು
ನಾವು ಕಾರ್ಡ್ ಹೊಡೆದು ನೋಡ್ತೇವೆ ನಿಮ್ಮದು ಲಿಸ್ಟ್ನಾಗೆ ತಂದು ಕೊಡ್ತೇವೆ ನಮ್ಮ ಕೈಯಾಗೆಲ್ಲ ಫುಡ್ ಆಫೀಸರ್ ಬಳಿ ಹೋಗೋಣ ನಾ ಬಾಗೇವಾಡಿ ಫುಡ್ ಆಫೀಸರ್ಗೆ ಹೋದೇವ್ರಿ ಹಳ್ಳೂರು ಸರ್ ಅಂತೇಳ್ರಿ. ಏನಂದ್ರಿ? ಇಲ್ರಿ ಸರ್ ನಿಮ್ದು MCA ಕಂಪ್ನ್ಯಾಗ ನಿಮ್ಮ ಹೆಣ್ಮಕ್ಳು ಡೈರೆಕ್ಟರ್ ಅದಾರ, ನೀವು BMW ಕಾರ್ನೇ ಬರ್ಬೇಕು, ನಿಮ್ಗೆ ರೇಷನ್ ಹೆಂಗೆ ಕೊಡಕ್ಕೆ ಬರ್ತದ್ರಿ ಅಂದರು. ಅದನ್ನಾರ ಮಾಡ್ರಿ ಸರ್, ಅದೇ ಕಂಪ್ನ್ಯಾಗಾರ ಕೆಲಸ ಕೊಡ್ರಿ. ನಮಗೆ ತೆಗಿಬೇಕಂದ್ರೆ ಒಂದು ಇನ್ಫಾರ್ಮೇಶನ್ ತೊಗೋಬೇಕು ಲೆಟ್ರ್ ಮೊದಲು. ಇಂಥವು ಇದು MCA ಕಂಪ್ನ್ಯಾಗ ನೌಕರಿ ಮಾಡ್ತಾರ ಹೆಣ್ಮಕ್ಳು, ಇಟ್ಟು ಪೇಮೆಂಟ್ ಅದು ಇವ್ರದ್ದು, ಇವನ ಹೆಸರಲ್ಲಿ ಇಟ್ಟು ಜಮೀನು ಅದ, ಅದು ಕಾನೂನುಬದ್ಧವಾಗಿ ಬಂದು ಫುಡ್ ಆಫೀಸರ ಊರಿಗೆ ಬಂದು ಮಾಹಿತಿ ತಿಳಿಸ್ಬೇಕ್ರಿ. ರೇಷನ್ ಕಾರ್ಡ್ ರದ್ದು ಮಾಡೋಕೆ ನಿಮಗೆ ಸೌಲಭ್ಯಗಳು, ನಿಮ್ಮ ಆಸ್ತಿ, ನಿಮ್ಮ ಅನಾನುಕೂಲ ಏನೈತೆ ಅನ್ನೋದು ಚೆಕ್ ಮಾಡಿಕ್ಸಿಂದ ರದ್ದು ಮಾಡ್ಬೇಕ್ರಿ. ಅದನ್ನು ಅವ್ರು ಇನ್ಕ್ವೈರಿ ಮಾಡಿಲ್ಲ ಬಂದ್ರಿ, ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ, ಇಂಥವೆಲ್ಲ ಕೆಟ್ಟ ಕೆಲಸ ಮಾಡ್ತಾರೆ ರೀ. ಇದು ಅಭಿವೃದ್ಧಿ ಊರಲ್ರಿ ಇದು. ಸ್ವಲ್ಪ ನೀವು ಅದನ್ನು ಹೆಚ್ಚಿನ ಮಾಹಿತಿಗಾಗಿ ಅವ್ರ ಮ್ಯಾಗ ಆ್ಯಕ್ಷನ್ ಕ್ರಮ ತೊಗೋಬೇಕು ಸರ್. ಇಲ್ಲಿ ಶೌಚಾಲಯ ಐತೆ ಸರ್, ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಮರ್ಯಾದೆ ಸರ್, ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಇಲ್ಲ ರೀ. ದೋಬಿಘಾಟ್ ಇಲ್ಲೇನ್ರಿ ಈ ಕಡೆ? ಇಲ್ಲೇ ಅದಾವ ಸರ್ ಡೋಬಿ ಕಟ್ರಿ. ಇದು ದೋಬಿಘಾಟ್ ತೋರ್ಸಿ ಸರ್, ಡೋಬಿ ಕಟ್ ತೋರ್ಸರ್ ಅದನ್ನ, ಏನೇ ಅವಸ್ಥೆ ಇಲ್ರಿ ಇದು. ಹಾಂ ರೀ, ಡೋಬಿ ಕಟ್ ನೋಡ್ರಿ ಇದು. ನೋಡಿ ನೀರಿನ ಹೆಂಗ ಐತ್ರಿ ಊರಾಗ? ನೀರಿನ ಸಮಸ್ಯೆ ಸರ್, ನಮ್ಮ ಊರಿಗೆ ಸಂಪೂರ್ಣ ನೀರ್ ಐತ್ರಿ. ಇಂಥ ವ್ಯವಸ್ಥೆ ಮಾಡಂಗಿಲ್ರಿ. ದನಕರ ಕುಡಿಯಾಕ್ರಿ, ದನಕರ ಕುಡಿಯಾಕ ಅರಿವಿಗೆ ಅಲ್ಲಿ ಇಂಥ ವ್ಯವಸ್ಥೆ ಮಾಡ್ಬೇಕಿಲ್ರಿ. ಎಲ್ಲಿ ಮಾಡ್ತಾರೆ, ಯಾರು ಮಾಡಂಗಿಲ್ಲ ಬಿಡಂಗಿಲ್ರಿ. ಅಲ್ಲೇ ಒಂದಾದ್ರಿ ಹೆಚ್ಚು ಕಡೆ ಅದೇ ಒಂದಕ್ಕೆ ನೀರು ಬಿಡ್ತಾರೆ, ಇದಕ್ಕಂತೂ ಈ ತರ ಮಾಡಿ ಹೋದಾರ್ರಿ. ಹೇಳ್ಬೇಕು ಸರ, ಊರ್ ಮೆಂಬರು PDO ಹೇಳ್ಬೇಕ್ರಿ ಸರ, ಇಲ್ಲೊಂದು ನಮ್ಮದು ಇದು ಕಟ್ಟೇವ್ರಿ ನಾವು ಡೋಬಿ ಕಟ್ಟ, ಅದನ್ನ ವ್ಯವಸ್ಥಿತ ಮಾಡಿ ನೀರು ಬಿಡಂತ ಕೆಲಸ ಮಾಡೋಣ ಸರ. ಅದಕ್ಕೆ ಏನು ಹತ್ತೇನು ಸರ್ ಅಂದಾನಿದ್ರೆ ನಮಗೆ ಕೆಲಸ ಮಾಡ್ತೀವಿ ಸರ. ಊರ್ ಜನ ನಮಗೆ 5 ವರ್ಷ ಮೆಂಬರ್ ಆಗಿ ನಾವು ಏನು ಕೆಲಸ ಮಾಡಿರ್ತೀವಿ ನಾಳೆ ಕೇಳಿದ್ರೆ ನಮ್ಮ ಮರ್ಯಾದೆಲ್ಲ ಇವರು ತೊಗೋಬೇಕ್ರಿ, ಕ್ರಮ ತೊಗೋಬೇಕು, ಕೇಳಬೇಕು. ಕೆಲಸ ಯಾರು ಮೆಂಬರ್ಗಳು ಅಂತ ಮಾಡ್ಬೇಕ್ರಿ, ಇಂಥ ಕೆಲಸ ಮಾಡ್ಬೇಕ್ರಿ. ಇವ್ರು ಮೆಂಬರ್ಗಳು ಮಾಡ್ಲಾರ ಯಾರು ಮಾಡ್ಬೇಕ್ರಿ ಇಂಥ ಕೆಲಸ ರೀ? ನಿಮ್ಮ ಪರವಾಗಿ ಅವರೇ ಇರ್ತಾರಲ್ರಿ, ಅವರೇ ಮಾಡ್ಬೇಕ್ರಿ. ಮತ್ತು ಇಂಥವೆಲ್ಲ ನೋಡ್ರಿ ಯಾವ ಥರ ಆಗಿದೆ ನೋಡ್ರಿ, ಕಂಟಿ ಬೀಳ್ದು ಈ ಥರ ಸಮಸ್ಯೆ ರೀ. ಏನಿಲ್ರಿ, ಅವ PDO ಸೆಕ್ಯೂರಿಟಿ ಎಲ್ಲ ದಿನ ಹೊತ್ತೊಂಟ್ರು ನೋಡ್ತಾರ್ರಿ, ಹಂಗರಿಗೆ ಹೋಗ್ತಾರ, ಈ ಕಡೆ ಉಪ್ಪುಲಿನೇ ಇಡ್ತಾರ್ರಿ, ಬರೀ ಏನೂ ಕೇಳಂಗಿಲ್ಲ ರೀ. ಮನಿ ಬಂದದ ಒಂದು 5,000 ಕೊಡ್ರಿ, 10,000 ಕೊಡ್ರಿ, 20,000 ಕೊಡ್ರಿ, ಇದೇ ಕೆಲಸ ರೀ. ನಿಮ್ಮ ರೂಲ್ಸ್ ಪ್ರಕಾರ ಇತ್ತಂದ್ರೆ ತಗೋರಿ, ಬ್ಯಾಡ ಅಂದಿಲ್ಲ. ಕಾಗದ ಪತ್ರ ಕೇಟ್ರೋಕ್ ಹೊಕ್ಕವು. ಒಬ್ಬ ಬಡವ ಮನುಷ್ಯಾಗ ಗೌರ್ಮೆಂಟೇ ಸಹಾಯ ಮಾಡಿದಂಥ ಯೋಜನೆ ರೀ ಅದು ಆಶ್ರಯ ಯೋಜನೆ. ಅಂದ್ರೆ ಆಶ್ರಯ ಯೋಜನೆ ಅಂದ್ರೆ ಚಿಕ್ಕ ಮತ್ತು ಕೇವಲ ಇದ್ದವ್ರಿಗೆ ಆಸ್ತಿ ಅಂತಸ್ತು ಇಲ್ಲಾರವ್ರಿಗೆ ಒಂದು ಮನಿ ಸ್ಯಾಂಕ್ಷನ್ ಮಾಡಿರ್ತಾರೆ. ಇದಕ್ಕಾಗಿ 20,000 30,000 ಕೇಳಿದ್ರೆ ಸರ್ ಎಲ್ಲಿಂದ ಕೊಡ್ಬೇಕ್ರಿ ಅವ್ರಿ ಹೇಳ್ರಿ? ಮತ್ತು ಅದಕ್ಕೆ ಕಾಗದ ಪತ್ರ ರೀ, ಕಾಸ್ಟ್ ಇನ್ಕಮ್ ತೊಗೊಂಬ, ಅದನ್ನು ತೊಗೊಂಬ, 108 ಕಾಗದ ಪತ್ರ ಹೆಂಗೆ ಮಾಡ್ಬೇಕು ಹೇಳಿ ಸರ್ ಅವ್ರು? ಮಕ್ಕಳು ಹೆಣ್ಮಕ್ಳು ಕುಂದ್ರಾಕಿ ಏನು ಮರದಿನೇ ಇಲ್ಲ ನೋಡ್ರಿ. ಅಲ್ಲಿ ಅದಕ್ಕೆ ಕೇಳ್ತೀನಿಯಪ್ಪ, ಕಾಲು ಬೀಳ್ತೇವ್ ಮಾಡ್ರಿ ಒಂದ್ ಜರ, ಏನ್ ಯಾಕಾಗಲ್ರಿ ಅಲ್ಲಿ ಮಾಡ್ರಿ ಅಲ್ಲಿ ಒಂದ್ ಜರ. ಅದೇ ಭಾಳ ತ್ರಾಸ ಆಗ್ಯದ್ರಿ. ಹೆಣ್ಮಕ್ಳು ಹಿಂಗೆ ಗಂಡ್ಮಕ್ಳು ಅಲ್ಲಿ ರೋಡಿಗೆ ಹೋಗ್ತಾರ್ರಿ, ರೋಡ್ನಾಗಾದ್ರೂ ಸೈಕಲ್ ಮೋಟ್ರ್ ಬರೋದೇ ರೀ. ಹೇಳುದು ಇಂಥ ನಮ್ಮಂತ ಮುದುಕರಿಗೆ ಏನಾಗ್ತದ್ರಿ ಅಪ್ಪ, ಏನೂ ಆಗಂಗಿಲ್ರಿ. ಅದಕ್ಕೆ ಕೇಳ್ತೀನಿ ಒಂದಿಟ್ಟು ಅದಿಟ್ಟು ಪೈಕಾಣಿದು ಒಂದಿಟ್ಟು ಮಾಡ್ರಿ, ಪುಣ್ಯ ಬರ್ತದ ನಿಮಗೆ. ನಾವು ಸತ್ರು ಹಿಂದ್ಲವ್ರಿಗಾರ ಇರ್ತದ ಇಲ್ರಿ, ಅನುಕೂಲ ಆಲ ಅಂತ ಹೇಳ್ತೇವ್ರಿ ನಾವು. ಪಂಚಾಯತಿಗೆ ಒಮ್ಮೆ ಹೇಳಿ ಬಂತ್ರಿ ನಮ್ಮ ಸೊಸಿ, ಹೇಳಿ ಬಂದ್ರು ಹ್ಞೂ ಅಂದ್ರು. ಅವ್ರು ಏನು ಇದು ಮಾಡಂಗಿಲ್ರಿ. ತಲ್ಯಾಗ ಕೇರ ಮಾಡಿದ್ರೆ ಏನ್ ಮಾಡಿದ್ರಿ, ಹೆಣ್ಮಕ್ಳಿಗೆ ಬಾಳ ತೊಂದ್ರೆ ಇದೆ. ಮಹಿಳೆಯರಿಗೆ ಸಮುದಾಯ ಶೌಚಾಲಯ ಬಾಳ ತೊಂದ್ರೆ ಐತಿ, ಕಟ್ಟಿಲ್ಲ ಅಂತ ಹೇಳ್ತೀರಿ? ಹ್ಞೂ ಕಟ್ಟೇ ಇಲ್ರಿ. ಅಲ್ಲಿ ಪೈಕಾನಿದ್ ಏನು ಇಲ್ಲ ಇಲ್ರಿ, ಮರ್ಯಾದೆ ಆಗ್ಬೇಕ್ರಿ ಹೆಣ್ಮಕ್ಳಿಗೆ. ಈಗ ಆ ಕಡೆ ಗಂಡ್ಮಕ್ಳು ಅಡ್ಡಾಡ್ತಾರಂದ್ರೆ ನಮ್ಮಂತ ಮುದುಕ್ರೇನು ಆದ್ರೆ ಮನ್ಯಾಗ ಕುಂದಿರ್ತಾರ. ಈಗಿನ ಮಂದಿ ಮುದುಕರು ಹಳಿ ಮಂದಿ ಮನ್ಯಾಗ ಕುಂದಿರ್ತಾರೆ, ಆದ್ರೆ ಈ ಸಣ್ಣವ್ರು ಕುಂದಿರ್ತಾರೆ ಬಿಡ್ರಿ. ನಮ್ಮಂತ ಪಾಡಾಗ್ತಾವನ್ರಿ. ಒಂದ್ ಜರ ಹೊರಗೆ ಪೈಕಾನಿ ಮಾಡಿದ್ರ ಅಡ್ಡಾಡ್ಕೊತ ಹೋಗಿ. ಪಂಚಾಯತಿಯರು ಮತ್ತು ಮಹಿಳೆಯರಿಗೆ ಸಮುದಾಯ ಶೌಚಾಲಯ ಮಾಡಿದ್ರೆ ಭಾಳ ಅನುಕೂಲ ಆಯ್ತು ಅಂತ ಹೇಳ್ತೀರಿ ನೀವು? ಹ್ಞೂನ್ರಿ, ಒಂದಿಟ್ಟು ಮಾಡಿದ್ರೆ ಚಲೋ ಆಗ್ತದ ನೋಡ್ರಿ, ಪುಣ್ಯ ಬರ್ತದ. ಮಾಡ್ರಿ ಒಂದಿಟ್ಟು ಹೆಣ್ಮಕ್ಳಿಗೆ ಮರ್ಯಾದೆ ಮಾಡ್ರಿ. ಈಗ ನಮ್ಮಂಥವ್ರು ಹೇಳಿದ್ರೆ ಒಂದ್ ಜರ, ನಿಮ್ಮಂಥವ್ರು ಬಂದು ಕೇಳಿದ್ರೆ ಒಂದ್ ಜರ ಚಲೋ ಆಗ್ತದ್ರಿ. ಹೆಣ್ಮಕ್ಳಿಗೆ ಇಟ್ಟು ಪುಣ್ಯ ಬರ್ತದ್ರಿ. ನೀವು ಹೆಂಗಾರ ಯಾಕಲ್ರಿ ಬೇದರ್ ಹೋರಿ ಹೆಂಗಾರ ಹೋರಿ, ಹೆಣ್ಮಕ್ಳಿಗೆ ಮರ್ಯಾದೆ ಮಾಡ್ರಿ ಒಂದ್ ಜರ. ಯಾರ್ದ್ರಿ? ನನ್ನ ಹೆಸರು ಪಾರ್ವತ್ಯವ ಚಂದ್ರಮ್ಮಪ್ಪ ಕಲಬುರ್ಗಿ. ಏನು ಸಮಸ್ಯೆ ಇದೆ ಮತ್ತೆ ಇದನ್ನೆಲ್ಲ ಗಟ್ನಿ ಮಾಡಿ ಕೊಡಬೇಕ್ರಿ ನಮಗ. ಅದ್ರ ಸಲಮಿ ಮತ್ತು ಹುಳ ನಿತ್ತು ಹೊಲಸ ಪಲಸ ಆಗತೈತ್ರಿ ಇದೆಲ್ಲ. ಮತ್ತು ಇವು ಹುಡುಗರಿಗೆ ಜ್ವರ ಪರ ಬರಾಕತ್ತಾವ್ರಿ. ಮತ್ತಿದು ಒಳ್ಳೆ ಇದಕ್ಕೆ ಹೊಡೆದಾರಿ, ಇದು ಏನು ನೆಳ ಮಾಡ್ಯಾರ ನೋಡ್ರಿ. ಹಾ ರೀ, ಹ್ಞೂ ರೀ, ನೆಳ ಮಾಡಿ ಸಲಮೆ ಇವ್ರು ಹಾಡ್ಯಾರ್ರಿ. ಮೊದಲೆಲ್ಲ ಗಟ್ಟಿನೇ ಐತ್ರಿ ಇದು. ಮತ್ತೆ ಈಗ ಮಾಡಿ ಹೋಗ್ಯಾರಿ, ಮತ್ತೆ 2-3-4 ತಿಂಗಳು ಆಯ್ತ್ರಿ. ಏನು ಮಾಡೇ ಇಲ್ರಿ ಅವ್ರು. ಏನು ಹಾಡ್ಯಾರ, ಮಣ್ಣು ಮುಚ್ಚಾರಿ, ಅದ್ರ ಮ್ಯಾಗ ಕಾಂಕ್ರೀಟ್ ಇಲ್ಲ ಏನಿಲ್ಲ, ಹಂಗ ಬಿಟ್ಟು ಹೋಗ್ಯಾರ. ಇಟ್ಟು ಹೊಲಸು ನೋಡ್ರಿ.
ಮತ್ತೆ ಗ್ರಾಮ ಪಂಚಾಯತ್ ಹೋಗಿ ಹೇಳ್ಬೇಕಿಲ್ರಿ ಈ ತರ ಸಮಸ್ಯೆ ಆತಾರಿ ಹುಡುಗರಿಗೆಲ್ಲ ಆರಾಮ್ ಹೇಳ್ತಾರ್ರಿ ನಾ ಮಾಡ್ತಾರಂತ ಹೇಳ್ತಾರಿ ಮತ್ತೆ ನಾ ಏನು ಆದ್ರೂ ಮಾಡವಲ್ರಿ ಮತ್ತೆ ಯಾವಾಗ ಮಾಡ್ತಾರೇನಾರಿ ಬನ್ನಿ ಎಲ್ಲ ಹುಡುಗರಿಗೆ ಪರುವರಿಗೆ ಜ್ವರ ದೊಡ್ಡವ್ರಿಗೆ ಜ್ವರ ನಡ್ದ ಬಿಟ್ಟೈತ್ರಿ ಜ್ವರಗಳು ಚಲೋ ಆಗ್ಯಾವ್ರಿ ಈಗ ನಮ್ಮ ಮನ್ಯಾಗ ಒಂದು ಹುಡುಗ ನೋಡ್ರಿ ಇವು ನೀ ತೆಂಗಿನಕಾಯಿ ಹಾಲು ಹಾಕಿದ್ರು ದಕ್ಕೋಲು ರೀ ಒಂದು ಏನು ಮಾಡಿದ್ರು ಒಂದು ಪಾನಕ ಮಾಡಿ ಕುಡಿಸಿದ್ರು ದಕ್ಕೊಲ್ದು ಒಂದು ಯಾವುದು ಏನೋ ದಕ್ಕೊಲ್ ಮಚ್ಚರ್ ಭಾಳ ಅಂತ ಹೇಳ್ತೀರಿ ಮಚ್ಚರ್ ಭಾಳ ಅದಾವ್ರಿ ಮಚ್ಚರ್ ಅದಾವ್ರಿ ರಗಡ್ ಮಚ್ಚರ್ ಅದಾವ್ರಿ ಆ ಪುಡಿಯರ ಹೊಡಿಯಕ್ಕೆ ಹೇಳ್ಬೇಕಿಲ್ರಿ ಪುಡಿಗಳು ಹೊಡಿಯಂಗಿಲ್ಲ ನೋಡ್ರಿ ಅವ್ರು ಸರಿಯಾಗಿ ಬಂದು ಪುಡಿನೂ ಹೊಡಿಯಂಗಿಲ್ರಿ ಸರ್ ತಮ್ದು ಏನು ಸಮಸ್ಯೆ ಐತ್ರಿ ಇಲ್ಲಿ ನಮ್ದು ನೋಡ್ರಿ ಲೈಟ್ ಇಲ್ರಿ ಸರ್ ಲೈಟ್ ಹಾಕ್ಸ್ಬೇಕ್ರಿ ಓಣಿ ಮತ್ತು ಕರೆಂಟ್ ಇಲ್ರಿ ಸುತ್ತಮುತ್ತ ಹುಡುಗರು ಎಲ್ಲ ಜಡ್ಡ ಪಡ್ಡ ರಾತ್ರಿ ಹುಳ ಪುಡಿ ಏನು ಗೊತ್ತಾಗೋದಿಲ್ರಿ ಈ ರೋಡ್ ಮಾಡಿಸ್ಬೇಕ್ರಿ ಕರೆಂಟ್ ಸರಿಯಾಗಿ ಬರಂಗಿಲ್ರಿ ಕರೆಂಟ್ ಪ್ರಾಬ್ಲಮ್ ರೀ ನೀರಿನ ಪ್ರಾಬ್ಲಮ್ ರೀ ಬಟ್ ಈ ರೋಡಿನ ವ್ಯವಸ್ಥೆ ಮಾಡಿಸ್ಬೇಕ್ರಿ ಏನ್ರಿ ಮಾಡಿ ಪಂಚಾಯತಿ ಅವ್ರ ಸಿಸಿ ರೋಡದು ಏನ್ರ ಎಟ್ಟು ಇಲ್ಲೇ ಇಲ್ರಿ ಒಂದೇ 5-6 ವರ್ಷ ಐತ್ರಿ ಶಿಶಿ ರೋಡ್ ಇಲ್ಲೇ ಇಲ್ರಿ ನಮ್ಮೂರ ಒಟ್ಟ ಹ್ಞೂ ರೀ ನಿಮ್ಮ ವಾರ್ಡಿನ ಮೆಂಬರ್ಗಳು ಹೇಳಿರೇನ್ರಿ ಸಿಸಿ ರೋಡ್ ಬಗ್ಗೆ ಮಾತಾಡಿರಿ ಏನು ಮಾಡ್ತಾರೆ ಎಲೆಕ್ಷನ್ ಒಂದ ಮಾಡ್ತಾ ಹೇಳ್ತಾರೆ ಏನೋ ಮಾಡೇ ಇಲ್ರಿ ಏನೋ ಒಟ್ಟ ಹಾಂ ರೀ ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಎಷ್ಟು ವರ್ಷದಿಂದ ಐತ್ರಿ ಇದು 7-8 ವರ್ಷದಿಂದ ಐತ್ರಿ ಇದು ಇಷ್ಟೇ ಐತ್ರಿ ಒಟ್ಟು ಯಾವ ಅಧ್ಯಕ್ಷರು ಮೆಂಬರ್ಗಳು ಏನೋ ಈ ಕಡೆ ಬರಲ್ರಿ ಒಟ್ಟ ಬರ್ತಾರ್ರಿ ಮಾಡಿಲ್ರಿ ಮಾಡ್ತಾ ಹೇಳ್ತಾರೆ ಮಾಡಿಲ್ರಿ ಹಾಂ ರೀ ಲೈಟ್ ಹಾಕ್ಸ್ಬೇಕ್ರಿ ಮೊದಲ್ರಿ ಎಲ್ಲ ಓಣಿ ಕರೆಂಟಿಂದ ಭಾಳ ಪ್ರಾಬ್ಲಮ್ ಇದೆ ತಿಳಿತೀರಿ ಪ್ರಾಬ್ಲಮ್ ಹಾಂ ರೀ ಇಲ್ಲಿ ಪಿಳಿಯವ್ರಿಗೆ ಹೇಳ್ಬೇಕಲ್ರಿ ಏನಾದ್ರು ಅನುಕೂಲ ಮಾಡ್ಕೊಡ್ತಾರೆ ನಿಮ್ಗೆ ಪಿಡಿಯೋರು ಏನು ಅವ್ರು ಬರ್ತಾರ್ರಿ ಬರೋದು ಎಂಟು ದಿನಕ್ಕೊಮ್ಮೆ ಬರ್ತಾರ್ರಿ ಹೇಳಿದ್ರೆ ಮಾಡಂಗಿಲ್ಲ ಪಂಚಾಯತಿಗೆ ಎಂಟು ದಿನಕ್ಕೊಮ್ಮೆ ಬರ್ತಾರೆ ಬರೋದೇ ನಿಮ್ಮಲ್ಲಿ ಒಟ್ಟ ಒಳ್ಳೆ ಓಣ್ಯಾಗ ಅಡ್ಡಾಡಿಲ್ರಿ ಅಡ್ಡಾಡಂಗಿಲ್ರಿ ಬರಂಗಿಲ್ರಿ ಈ ಕಡೆ ಜಾಸ್ತಿ ರೀ ಹಾಂ ರೀ ಮತ್ತು ಮೆಂಬರ್ ಯಾರು ಬರ್ತಾರೆ ನಿಮ್ಮ ಕಡೆ ಮೆಂಬರ್ ಅವ್ರಿಗೆ ಹೇಳ್ಬೇಕಿಲ್ರಿ ಈ ಥರ ಸಮಸ್ಯೆ ಇದೆ ನಮ್ಮ ಬಗೆಹರಿಸ್ಕೊಟ್ರೆ ಅಂತ ಕಿಶನ್ ಹೇಳಿವ್ರಿ ಮಾಡ್ತಾರೆ ಮಾಡ್ತಾ ಹೇಳ್ತಾರೆ ನಾ ಮಾಡಿಲ್ರಿ ನಾ ಬರೀ ಆಶ್ವಾಸನೆ ಕೊಡ್ತಾರೆ ಹಾಂ ರೀ ಮಾಡಿಲ್ರಿ ನಾ ನಿಮ್ದು ಇಲ್ಲಿ ಏನು ಸಮಸ್ಯೆ ರೋಡ್ ಮಾಡ್ತಾರತ್ರಿ ರೋಡ್ ಅದನ್ನ ಪೂರಾ ಅಡ್ಡ ತೆಗಿನ ಹೊಳಿ ಪರ ಮಾಡ್ಬೇಕ್ರಿ ಮತ್ತೆ ನಮ್ಗೆ ಮತ್ತೊಂದು ಸಮಸ್ಯೆ ಏನಿಲ್ರಿ ಗಟ್ರಿ ಗಿಟ್ರಿ ಏನು ಸಮಸ್ಯೆ ಗಟ್ರ ಮತ್ತೆ ಸೈಡ್ ದಂಡಿಗೆ ಕೊಡ್ಬೇಕ್ರಿ ಈ ಸಿಸಿ ರೋಡ್ ಮಾಡಿಲ್ಲಲ್ರಿ ಇದು ಟಿಸಿ ರೋಡ್ ಇಲ್ರಿ ಸುಮ್ ಕಸ ಈಗ ಪ್ಲಾಟ್ ಕೊಟ್ಟಾರೆ ಪ್ಲಾಟ್ನಾಗ ಸುಮ್ ಮಾಡ್ಯಾರಿ ಅವ್ರು ರೋಡ್ ಇದು ಪಂಚಾಯತಿ ಮಗ್ಲಿಗೆ ಐತಿ ಪಂಚಾಯತಿ ಐತ್ರಿ ಮತ್ತೆ ಇಲ್ಲಿ ಸಿಸಿ ರೋಡ್ ಆಗ್ಬೇಕಿಲ್ರಿ ಬೇಕ್ರಿ ಅವ್ರು ಮಾಡಿಲ್ರಿ ಮಲಕ್ರ ಅಂತ್ರಿ ಹಾಕ ಅಂದ್ರೆ ಆಚೆ ಸುಮ್ ಸಂಕ್ಷಿಪ್ ಮಾಡ್ಕೊಂಡು ಹೋಗ್ಬಿಟ್ರಿ ಮಲಕ್ರ ಮತ್ತೇನಂತಾರೆ ಪಂಚಾಯತ್ರಿಗೆ ಹೇಳಣ್ರಿ ಅವೇನು ಬಂದಾಗ ಮಾತ್ರ ಗ್ಯಾಂಟ್ ಬಂದಾಗ ಮಾಡ್ತಾರ್ರಿ ತಿನ್ನು ಎಷ್ಟು ವರ್ಷದಿಂದ ಐತ್ರಿ ಇದು ಹಿಂಗೆ ರೋಡ್ ರೀ ಇದು ಭಾಳ ದಿನ ಒಟ್ಟು ಮಾಡೇ ಇಲ್ರಿ ಒಟ್ಟು ರೋಡನ ಇಲ್ರಿ ಮತ್ತೇನಂತಾರೆ ಕೇಳಿದ್ರೆ ಅವರು ಅವ್ರು ಇದೇ ಹೇಳ್ತಾರ್ರಿ ಗ್ರಾಂಟ್ ಇಲ್ಲ ಅದು ಇಲ್ಲ ಇದೇ ಹೇಳ್ತಾರೆ ಮಾಡಕ್ಕೆ ಉಡಾಫಿ ಉತ್ತರ ಕೊಡ್ತಾರೆ ರೀ ಅಷ್ಟೇ ಐತೆ ರೀ ಮತ್ತು ಪಗಾರ ಬರತ್ತಲ್ರಿ ಪಗಾರ ನಿಮ್ಗೆ ವೃದ್ಧಾಪ್ಯ ವೇತನ ಬರ್ತಾರೆ ಹ್ಞೂ ಬರ್ತಾರೆ ಈ ಗೃಹಲಕ್ಷ್ಮಿ ಬರ್ತಾರಲ್ರಿ ಮನ್ಯಾಗ ರೀ ಬರ್ತದೆ ಸರ್ಕಾರಿಗೆ ಬರ್ತಾರೆ ರೀ ಮತ್ತೇನು ಸಮಸ್ಯೆ ಅದ ಹೇಳ್ರಿ ಸಮಸ್ಯೆ ಏನು ಮತ್ತೆ ಸಮಸ್ಯೆ ಇಟ್ಟೇ ರೀ ಸಮಸ್ಯೆ ನೀರಿಗೆ ಬರ್ತಾರ ಕರೆಕ್ಟಾಗಿ ನೀರು ವ್ಯಾಪಾರ ಕರೆಕ್ಟ್ ಬರ್ತಾರೆ ಕುಡಿಯಾಕ ನೀರು ಬರ್ತಾರೆ ನೀರಿನ ಪ್ರಾಬ್ಲಮ್ ಇಲ್ರಿ ಅಂದ್ರೆ ರೋಡಿನದು ಚರಂಡಿ ಸಮಸ್ಯೆ ಅಂತ ಹೇಳ್ತೀರಿ ಈಗ ಹಾಂ ರೀ ಇಟ್ಟೇ ನೋಡ್ರಿ ನಮ್ದು ಮತ್ತು ಅನುಕೂಲ ಆಗ್ಬೇಕ್ರಿ ಅನುಕೂಲ ಆಗ್ಬೇಕ್ರಿ ಇನ್ನೊಬ್ರು ಗ್ರಾಮಸ್ಥರದಾರ ಮಳೋ ಗ್ರಾಮ ಪಂಚಾಯತ್ ಇದ್ದೀವಿ ಏನೇನು ಸಮಸ್ಯೆ ಇತ್ತು ಕೇಳೋಣ ಬನ್ನಿ ಹಾಂ ನೋಡ್ರಿ ಸರ್ ಇಲ್ಲಿ ಒಟ್ಟು ಸ್ವಚ್ಛತೆ ಮಾಡಲ್ರಿ ಏನು ಮಾಡಲ್ರಿ ಇಲ್ಲಿ ಕನ್ನಡ ಗಲೀಜ್ ಐತ್ರಿ ಇಲ್ಲಿ ನಮ್ಗೇನು ಅವ್ರು ಹೇಳಿದ್ರೆ ಕೇಳಲ್ರಿ ಏನೋ ಇಲ್ಲ ಒಟ್ಟು ಇಲ್ಲಿ ನೋಡ್ರಿ ನಿಮ್ಗೆ ಇದ್ರೂ ನೋಡ್ರಿ ಇಲ್ಲಿ ತಗೋರಿ ಲೈನ್ದಾಗ ತಗೋರಿ ನಾವು ಸುಳ್ಳಾದ್ರೆ ನೀವು ತಗೋರಿ ಫೋಟೋದಾಗ ಐದು ನೋಡ್ರಿ ಹಾಂ ಆಯ್ತು ಒಟ್ಟು ಏನೂ ಇಲ್ರಿ ಈಗ ಒಟ್ಟು ಗಲೀಜು ಭಾಳ ಇಲ್ಲಿ ಅಷ್ಟೇ ರೀ ನಮ್ಗೇನಿಲ್ಲ ಅವಸ್ಥೆ ಪಂಚಾಯತಿಗೆ ಹೇಳಿರಿ ಭಾಳ ಗಲೀಜ್ ಐತಿ ಸ್ವಚ್ಛ ಮಾಡ್ರಿ ಅವ್ರು ಬರೋರು ತಯಾರಿಲ್ಲ ಅಂದ್ರೆ ನಾವೇ ಮಾಡೋಣ್ರಿ ದಿನ ಹೇಳಕ್ ಹೋದ್ರಿ ಅವ್ರು ಆ ಥರ ನಿಮ್ಗೇನು ಕಾಟಾಗಿರುತ್ತೆ ಅಂತಾರೆ ಅವರು ನಾವು ಹೇಳೋಣ ಬಿಡೋಣ ಹೇಳ್ರಿ ನೀವು ಅವ್ರು ಹೇಳ್ಬಿಡ್ರಿ ಅದು ಕಾಟ್ ಆಗಿತ್ತಂದ್ರೆ ಏನ್ರಿ ಅವ್ರ ವರ್ಕ್ ಐತಿ ಅವ್ರ ಕೆಲಸ ಐತಿ ಮಾಡ್ಬೇಕಿಲ್ರಿ ಸರ್ ಅವ್ರು ಮಾಡ್ಬೇಕ್ರಿ ನಾವು ಹೋಗೋದು ದಿನ ಹೇಳಿ ಅವ್ರು ಏನಂತಾರೆ ನಮ್ಗೆ ನೀವು ಯಾಕೆ ಬರ್ತೀರಿ ನಮ್ಗೆ ಹೇಳಕ ಊರ ಮಂದಿನ ಕೇಳಲ್ಲ ನೀವು ಯಾಕೆ ಕೇಳ್ತೀರ ಅಂತ ಹೇಳ್ತಾರೆ ನಿಮ್ಮ ಮನೆ ಮುಂದೆ ವರ್ಷದ ನೀವು ಕೇಳಾಕತ್ತೀರಿ ಅವ್ರು ಮಾಡ್ಬೇಕು ಇವ್ನು ತಗೋರಿ ಎಲ್ಲ ತಗೋರಿ ಇಲ್ಲಿ ತೋರಿ ಪೂರ ತೋರಿ ನಮ್ಮನ್ನು ಬಿಡ್ರಿ ಆದ್ರೆ ಇವ್ನು ತೋರಿ ಪೂರ ಸುಳ್ಳು ಯಾಕೆ ನಾವು ಹೇಳ್ಬೇಕು ಇವ್ನು ತೋರಿಲ್ಲ ಅಂತ ತೋರಿ ನಮಗೇನಂದ್ರೆ ಅವ್ರು ಕೇಳಿದ್ರೆ ಅವ್ರಿಗೆ ನಮ್ಗೆ ಒಪ್ಕೊಳ್ಳಲ್ಲ ಯಾವಾಗ ನಾವು ಕರೆಸಿದ್ರೆ ಅಪರೂಪವಾಗಿ ಬರ್ತಾರೆ ಅವರು ಅಪರೂಪ ನಮ್ಗೆ ಕೇಳಿದ್ರೆ ಅವ್ರು ಬರಲ್ರಿ ಅಂದ್ರೆ ನಿಮ್ಮ ಸಮಸ್ಯೆ ಏನೋ ಕೇಳಲ್ಲ ಅಂತ ಹೇಳ್ತೀರಿ ನೀವು ಹ್ಞೂ ನಮ್ಗೆ ಕೇಳಂಗಿಲ್ರಿ ಅವರು ನಾವು ಹೇಳಕ್ಕೂ ಹೋಗಲ್ರಿ ಹೆಚ್ಚಿಗೆ ನಾವು ಹೇಳಂಗಿಲ್ರಿ ಅವ್ರಿಗೆ ಮತ್ತೆ ಯಾಕಂದ್ರೆ ಅವರು ಅವ್ರ ಹತ್ತಾರೆ ನೀವ್ಯಾರ ಕೇಳ್ತಾರೆ ನಮ್ಗೆ ಅವರು ನಾವಂದ್ರೆ ನಾವು ಬಡವ್ರಿದೇವ್ರು ನಾವು ಯಾರಿಗೆ ಹೇಳಕ್ಕೂ ಹೋಗಲ್ಲ ಯಾರಂತಾರೆ ನೀವು ಯಾರಂತ ಅವ್ರ ಹತ್ತಾರೆ ಅವರೇ ಸ್ವಂತ ಆಗತ್ತಾರೆ ಯಾರ್ರಿ ಅವ್ರು ಈಗ ಪಂಚಾಯತಿ ಮುನ್ಸಿಪಾಲ್ಟಿ ಬರ್ತಾರಲ್ರಿ ಹಾಂ ಮುನ್ಸಿಪಾಲ್ಟಿ ಬರ್ತಾರಲ್ಲ ಅವ್ರು ಹೇಳಿದ್ರೆ ಒಂದ್ಸಲ ಹೇಳ್ತೀವಿ 2 ಸಲ ಹೇಳ್ತಾರೆ ಹೆಚ್ಚಿಗೆ ಮತ್ತೆ ಅವ್ರು ಹೇಳಿದ್ರೆ ನಮ್ಗೆ ಕೇಳಲ್ಲ ಅಂದ್ರೆ ನಾವೇ ಮಾಡೋಣ್ರಿ ಈಗ ನಮ್ಮ ದುಡ್ಕೊಂಡು ತಿನ್ನಕ ನಮ್ಮನ್ನ ಎಲ್ಲಿ ಅಂದ್ರೆ ಹೆಚ್ಚಿಗೆ ಅವ್ರು ಕೇಳಲ್ಲ ನಾವು ಒಂದ್ಸಲ ಹೇಳ್ತೀವಿ 2 ಸಲ ಹೇಳ್ತೀವಿ ಅಟ್ಲ ಲಾಸ್ಟಿಗೆ ಬಿಟ್ಬಿಟ್ಟಾರೆ ನಾವು ಅಷ್ಟೇ ಮತ್ತು ಅವರು ಅಂದ್ರೆ ಊರು ಉದ್ಮಾನ ಅದಂದ್ರೆ ಸ್ವಚ್ಛತೆ ಮಾಡೋ ಕೆಲಸ ಅವ್ರದ್ದು ಅವ್ರು ಮಾಡ್ಬೇಕ್ರಿ ಅವರು ಹೌದಲ್ರಿ ನಾವು ದಿನ ಹೇಳಿದ್ರೆ ನಮ್ಗೆ ಆಗಲ್ರಿ ನಮ್ಗೆ ದುಡ್ಕೊಂತಿಲ್ಲ ನಮ್ಮ ಮನೇಲಿ ಇಲ್ಲ
ನಾವು ಒಂದು ಹೊಲ ಮನೆ ಕೆಲಸ ಮಾಡೋರು ನಾವು ಅಂದ್ರೆ ಒಪ್ಪಿಗೆಯಾಗಿ ಮಾತಾಡ್ತೇವಪ್ಪ ಅಂದ್ರೆ ಅವರು ಧರ್ಮದಿಂದ ಮಾತಾಡಬೇಕು, ಅಷ್ಟೇ ಮಾಡ್ಬೇಕು ಕೆಲಸ, ಸ್ವಚ್ಛತೆ ಮಾಡ್ಬೇಕು ಅವ್ರ ಕೆಲಸ ರೀ. ಹೇಳೋದ್ರೆ ಕೇಳಿದ್ರೆ ಮಾಡ್ಬೇಕು ಅವರು. ಅವ್ರು ಪಗಾರ ತಗೋತಾರೆ, ಎಲ್ಲ ತಗೋತಾರೆ, ಮಾಡ್ಬೇಕಂದ್ರೆ ಮಾಡ್ಬೇಕು ರೀ ಅಷ್ಟೇ. ಇದಷ್ಟು ಸಾರ್ವಜನಿಕರು ಹೇಳುವಂಥ ಮಾತುಗಳು. ನೇರವಾಗಿ ಗ್ರಾಮ ಪಂಚಾಯತಿ ಮೇಲೆ ಆರೋಪ ಮಾಡುತ್ತಿರುವ ಇಲ್ಲಿ ಸಾರ್ವಜನಿಕರು ಯಾವುದೇ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲ್ಲ. ಸ್ವಚ್ಛ ಮಾಡಿರತ್ತಂದ್ರೆ ನಮ್ಮೆಗೆ ಬೈತಾರೆ, ನೀವು ಯಾರು ಅಂತ ಕೇಳ್ತಾರಂತ ಈ ಥರ ಹೇಳಕತ್ತಾರ ಗ್ರಾಮಸ್ಥರು. ಇವ್ರು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಇಲ್ಲಿ PDO.